ಮಹಾಭಾರತದಲ್ಲಿ ಅನೇಕ ಜನಕರ ಪರಿಚಯವನ್ನು ವ್ಯಾಸರು ಮಾಡುತ್ತಾರೆ. ಒಬ್ಬ ಜನದೇವ ಅಂತ ಇದ್ದಂತೆ, ಜನಕೋ ಜನದೇವಸ್ತು ಅಂತ ಅವನ ಒಂದು ರೋಚಕವಾದ ಕಥೆಯನ್ನು ವ್ಯಾಸರು ಹೇಳ್ತಾರೆ. ಆ ಜನದೇವ ಅವನಿಗೆ ಎಷ್ಟು ವೈರಾಗ್ಯ ಇತ್ತು ಅಂತ ಅಂದರೆ, ಸಾಮಾನ್ಯ ನಾವು ರಾಜರು ಅಂತ ಅಂದರೆ ಅವರು ಒಳ್ಳೆ ವೈಭೋಗವನ್ನು ಅನುಭವಿಸ್ತಾ ಇರ್ತಾರೆ ಅಂತ ನಮಗೆ ಕಲ್ಪನೆ ಇರುತ್ತೆ. ಆ ಜನದೇವನ ವೈರಾಗ್ಯ ಎಷ್ಟು ಅದ್ಭುತ ಅಂತ ವ್ಯಾಸರು ಹೇಳ್ತಾರೆ. ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ಕಿಂಚನ ದಹ್ಯತೆ ಅಂತ ತುಂಬ ಪ್ರಸಿದ್ಧವಾದಂತಹ ಮಾತು. ಒಮ್ಮೆ ಅವನ ರಾಜ ತನ್ನ ಕಾರ್ಯದಲ್ಲಿ ನಿರತನಾಗಿರ್ತಾನೆ, ಎಲ್ಲೋ ದೂರ ಬಂದಿರ್ತಾನೆ ರಾಜ್ಯದಿಂದ. ದೂತರು ಓಡೋಡಿ ಬಂದು ಹೇಳಿದ್ರಂತೆ, ರಾಜ ಮಿಥಿಲೆಗೆ ಬೆಂಕಿ ಬಿದ್ದುಬಿಟ್ಟಿದೆ ಅಂತ. ಆಗ ಅವನು ಏನು ವಿಕಾರವೇ ಆಗೋದಿಲ್ಲ ಅಂತೆ. ಮಿಥಿಲಾಯಂ ಪ್ರದೀಪ್ತಾಯಾಮ್ ನಮೇ ಕಿಂಚನ ದಹ್ಯತೆ, ಬೆಂಕಿ ಬಿದ್ದಿರೋದು ಮಿಥಿಲೆಗೆ ತಾನೆ, ನನಗೇನೂ ಆಗ್ತಾ ಇಲ್ಲ ಅಂತ. ಅಂದರೆ ಎಷ್ಟು ವೈರಾಗ್ಯ ಸಂಪನ್ನರಾಗಿರ್ತಾ ಇದ್ರು ಹಿಂದಿನ ರಾಜರ್ಷಿಗಳು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅಂತಹ ದೊಡ್ಡ ದೊಡ್ಡ ವೈರಾಗ್ಯ ಶಿರೋಮಣಿಗಳು ಬಂದಂತಹ ಪರಂಪರೆ ಆ ಜನಕನ ಪರಂಪರೆ. ಹಾಗೆ ಈ ಕುಶನ ಪರಂಪರೆಯಲ್ಲಿಯೂ ಕೂಡ ಬಂದಂತಹ ಆ ಕುಶಿಕರು ವಿಶ್ವಾಮಿತ್ರರು ತನ್ನ ಪರಿಚಯವನ್ನು ಮಾಡಿಕೊಡ್ತಾರೆ. ಈ ಸಂದರ್ಭದಲ್ಲಿ ರಾಮನಿಗೆ ವಿಶ್ವಾಮಿತ್ರರು ಈ ಕುಶನಾಭನ ಕಥೆಯನ್ನು ಹೇಳಬೇಕಾದ್ರೆ, ತನ್ನ ಪೂರ್ವಜರ ಕಥೆಯನ್ನು ಹೇಳಬೇಕಾದ್ರೆ ಅದರಲ್ಲಿ ಬಂದಂತಹ ಒಂದು ಅಪೂರ್ವವಾದ ಸಂಗತಿಯನ್ನು ತಿಳಿಸ್ತಾರೆ. ಆ ರಾಜ ಕುಶನಾಭ, ಅವನಿಗೆ ಏನು ಘೃತಾಚಿಯಲ್ಲಿ 100 ಜನ ಹೆಣ್ಣು ಮಕ್ಕಳು ಹುಟ್ಟಿರ್ತಾರೆ, ಅವರಿಗೆ ಉಪದೇಶ ಮಾಡಬೇಕಾದ್ರೆ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾನೆ. ಯಾಕೆ ಅಂತ ಅಂದರೆ, ಆ ವಾಯುದೇವರು ಆ ಹೆಣ್ಣು ಮಕ್ಕಳಿಗೆ ಶಾಪವನ್ನು ಕೊಟ್ಟಾಗ ಇವರು ಪ್ರತಿಯಾಗಿ ಏನೂ ಕೂಡ ಮಾಡಲಿಲ್ಲ. ಅದನ್ನು ನೋಡಿ ಅವನಿಗೆ ಸಂತೋಷ ಆಯ್ತಂತೆ. ಸಂತೋಷ ಆಗಿ ಒಂದು ಮಾತನ್ನು ಹೇಳ್ತಾನೆ, ಕ್ಷಮಾದಾನಂ ಕ್ಷಮಾ ಸತ್ಯಂ ಕ್ಷಮಾ ಯಜ್ಞಶ್ಚ ಪುತ್ರಿಕಾ ಕ್ಷಮಾ ಯಶಃ ಕ್ಷಮಾ ಧರ್ಮ ಕ್ಷಮಯಾ ವಿಷ್ಠಿತಂ ಜಗತ್. ವಾಲ್ಮೀಕಿಗಳು ಹೇಳ್ತಾರೆ, ಕ್ಷಮೆ ಅನ್ನೋದು ಜೀವನದಲ್ಲಿ ತುಂಬ ಮುಖ್ಯವಾದಂತಹ ಸಂಗತಿ ಅಂತ. ಕ್ಷಮೆ ಅಂದರೆ ತಾಳ್ಮೆ. ಇವತ್ತು ಎಲ್ಲ ಅನರ್ಥಗಳು, ಎಲ್ಲ ಸಮಸ್ಯೆಗಳು ಆರಂಭ ಆಗೋದೇ ಮನುಷ್ಯ ತಾಳ್ಮೆಗೆಟ್ಟಾಗ. ತಾಳ್ಮೆ ಅನ್ನುವುದನ್ನೇ ಇವತ್ತು ಪೂರ್ಣ ನಾವು ಮರೆತು ಬಿಡ್ತಾ ಇದ್ದೀವಿ. ಎಲ್ಲ ಸಂದರ್ಭದಲ್ಲೂ ಮಾತಾಡೋದು, ದೇವರು ನಾಲ್ಗೆ ಕೊಟ್ಟಿದ್ದಾನೆ ಅಂತ ನಮಗೊಂದು ವಿಷಯ ಸಂಬಂಧ ಇದೆಯೋ ಇಲ್ವೋ, ಇಲ್ಲಿ ನಮ್ಮ ಪ್ರಸ್ತುತತೆ ಇದೆಯೋ ಇಲ್ವೋ, ನಾವು ಹೇಳಿದ್ರೆ ನಮ್ಮ ಮಾತನ್ನು ಅವ್ರು ಕೇಳ್ತಾರೋ ಇಲ್ವೋ, ನಮ್ಮ ಮಾತಿಗೆ ಎಷ್ಟು ಬೆಲೆ ಇದೆ, ಯಾವುದನ್ನು ಯೋಚನೆ ಮಾಡೋ ಹಾಗಿಲ್ಲ. ಒಟ್ಟು ಮಾತಾಡೋದು ಮಾತಾಡೋದು ಮಾತಾಡ್ತಾನೆ ಇರೋದು ಅನ್ನುವ ಸ್ಥಿತಿಯಲ್ಲಿ ಇರ್ತೀವಿ. ಅವನು ತುಂಬ ಚೆನ್ನಾಗಿ ಹೇಳ್ತಾನೆ ರಾಜ, ಕ್ಷಮಾದಾನಂ ಕ್ಷಮಾ ಸತ್ಯಂ ಕ್ಷಮಾ ಯಜ್ಞಶ್ಚ ಪುತ್ರಿಕಾ. ನಾವು ಏನೇನು ಸತ್ಕರ್ಮಗಳು ಅಂತ ಇದೆಯೋ ಅದನ್ನೆಲ್ಲ ಮಾಡಿದಾಗ ಯಾವ ಪುಣ್ಯ ನಮಗೆ ದೊರಕುತ್ತೋ, ತಾಳ್ಮೆಯಿಂದ ಇದ್ದಾಗ ಆ ತಾಳ್ಮೆಯಿಂದ ಅಷ್ಟೆಲ್ಲ ಪುಣ್ಯವನ್ನು ನಾವು ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಅಲ್ವಾ. ನಾವು ಯಾವಾಗ ತಾಳ್ಮೆಯಿಂದ ಕಳ್ಕೊಳ್ತೀವೋ ಆಗ ಬಾಯಲ್ಲಿ ಆಡಬಾರದ ಮಾತನ್ನು ಆಡ್ತೀವಿ. ಅದರಿಂದ ಯಾರೋ ದೊಡ್ಡ ಜ್ಞಾನಿಗಳಿಗೆ, ಹಿರಿಯರಿಗೆ ಮನಸ್ಸಿಗೆ ನೋವಾಗುತ್ತೆ. ಅವರು ಬಾಯಿ ಬಿಟ್ಟು ನಮಗೆ ಶಾಪ ಕೊಡೋದು ಬೇಡ, ಮನಸ್ಸಿನಲ್ಲಿ ನೊಂದ್ಕೊಂಡ್ರೂ ಸಾಕು, ಅವರು ನಮಗೆ ಮುಂದಕ್ಕೆ ಒಳ್ಳೆಯದಾಗೋದಿಲ್ಲ. ಹಾಗಾಗಿ ಯಾರು ತಾಳ್ಮೆಯನ್ನು ಸಂಪಾದನೆ ಮಾಡಿಕೊಂಡಿರ್ತಾರೋ ಅವರು ಜೀವನದಲ್ಲಿ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ತಾಳ್ಮೆ ಜೀವನದಲ್ಲಿ ತುಂಬ ಮುಖ್ಯ ಅನ್ನುವ ಒಂದು ಅದ್ಭುತವಾದಂತಹ ಸಂದೇಶವನ್ನು ಕೊಡ್ತಾರೆ. ಹೀಗೆ ಮುಂದೆ ವಿಶ್ವಾಮಿತ್ರರು ಹೀಗೆ ತಮ್ಮ ಆ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಆ ಪ್ರದೇಶವನ್ನು ಈ 4 ಜನ ಮಕ್ಕಳಿರ್ತಾರಲ್ವ, ಕುಶಾಂಬ, ಕುಶನಾಭ, ಆಧೂರ್ತರಜಸ, ವಸು ಅಂತ. ಅದರಲ್ಲಿ 4ನೆಯವನಾದಂತಹ ವಸು, ಅವನು ಆ ಪ್ರದೇಶವನ್ನೆಲ್ಲ, ಆ ಶೋಣಾ ನದಿಯ ತೀರದ ಪ್ರದೇಶವನ್ನು ಹಿಂದೆ ಆಳ್ತಾ ಇದ್ದ. ಅವನ ಆಳ್ವಿಕೆಗೆ ಒಳಪಟ್ಟಂತಹ ಪ್ರದೇಶ ಇದು. ಅವನು ನಮ್ಮ ವಂಶದ ಪೂರ್ವಜ ಅಂತ ವಿಶ್ವಾಮಿತ್ರರು ತಿಳಿಸ್ತಾರೆ. ತಿಳಿಸಿ ರಾಮನನ್ನು ಜೊತೆಗೆ ಲಕ್ಷ್ಮಣನನ್ನು ಮುಂದೆ ಹಾಗೆ ಕಾಡಿನಲ್ಲಿ ಕರೆದುಕೊಂಡು ಬರಬೇಕಾದರೆ ಗಂಗೆಯ ತೀರಕ್ಕೆ ಬರ್ತಾರೆ. ಆ ಗಂಗಾ ನದಿಯ ತೀರಕ್ಕೆ ಬಂದಾಗ ವಿಶ್ವಾಮಿತ್ರರು ರಾಮಲಕ್ಷ್ಮಣರಿಗೆ ಗಂಗೆಯ ಮಹತ್ವವನ್ನು ಹೇಳ್ತಾರೆ. ಯಾರು ಈ ಗಂಗೆ, ಎಲ್ಲಿಂದ ಬಂದ್ಲು ಅಂತ ಅಂದರೆ,
ಗಂಗಾ ತ್ರಿಪಥಗಾ ಸ್ಮೃತ ಅಂತ. ನಾವು ಗಂಗೆಯ ಸ್ಮರಣೆಯನ್ನು ಮಾಡಿದರೆ ಸಾಕು, ನಮ್ಮ ಪಾಪ ಎಲ್ಲ ಕಳೆದು ಹೋಗುತ್ತೆ ಅಂತ ಶಾಸ್ತ್ರದಲ್ಲಿ ಕೇಳ್ತೀವಿ. ಯಾಕೆ ಗಂಗೆಗೆ ಅಷ್ಟು ಮಹತ್ವ ಅಂತ ಅಂದರೆ, ಬ್ರಹ್ಮದೇವರು ಭಗವಂತನ ಪಾದಪೂಜೆಯನ್ನು ಮಾಡಿದಾಗ ಹರಿಪಾದೋದಕ, ಭಗವಂತನ ಪಾದವನ್ನು ತೊಳೆದಂತಹ ನೀರು ಗಂಗೆ. ಹಾಗಾಗಿ ಗಂಗೆ ತುಂಬ ಪವಿತ್ರ. ಅಂತಹ ಗಂಗೆ ಅವಳು ಹುಟ್ಟಿದ್ದು ಹೇಗೆ, ಅವಳ ಉಗಮ ಹೇಗಾಯಿತು ಅನ್ನುವ ಒಂದು ಸಂಗತಿಯನ್ನು ಈ ಸಂದರ್ಭದಲ್ಲಿ ವಿಶ್ವಾಮಿತ್ರರು ತಿಳಿಸ್ತಾರೆ. ಹಿಮವಂತ ರಾಜನಿಗೆ ಮನೋರಮ ಅನ್ನುವ ಮಡದಿ ಇರ್ತಾಳೆ. ಆ ಮನೋರಮೆಯಲ್ಲಿ ಗಂಗೆ ಮತ್ತು ಉಮೆ ಇವರಿಬ್ಬರೂ ಕೂಡ ಜನಿಸ್ತಾರೆ. ಹಿರಿಯವಳು ಗಂಗೆ, ಸಣ್ಣವಳು ಉಮೆ ಅಂದರೆ ಪಾರ್ವತೀ ದೇವಿ. ಆ ಗಂಗೆಯ ಉತ್ಪತ್ತಿ ಆದ ಕೂಡಲೇ, ಗಂಗೆಯ ಸೃಷ್ಟಿ ಆದ ಕೂಡಲೇ ದೇವತೆಗಳೆಲ್ಲ ಈ ಪವಿತ್ರವಾದಂತಹ ಗಂಗೆ ನಮ್ಮ ಬಳಿ ಇರಲಿ ಅಂತ ಹಿಮಾಲಯ ರಾಜನ ಬಳಿ ಪ್ರಾರ್ಥನೆ ಮಾಡಿ ಗಂಗೆಯನ್ನು ದೇವಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರಂತೆ. ಹಾಗಾಗಿ ಗಂಗೆ ಅವಳು ದೇವನದಿ ಅಂತ ಪ್ರಸಿದ್ಧಿಯನ್ನು ಪಡಿತಾಳೆ. ಆಮೇಲೆ ಮತ್ತೊಬ್ಬಳು ಉಮೆ. ಆ ಉಮೆಗೆ ಆ ರುದ್ರದೇವರನ್ನು ತಾನು ಪತಿಯನ್ನಾಗಿ ಪಡಿಬೇಕು ಅಂತ ಅದಕ್ಕೋಸ್ಕರ ಅವಳು ತಪಸ್ಸನ್ನು ಮಾಡ್ತಾಳೆ. ತಪಸ್ಸನ್ನು ಮಾಡಿ ರುದ್ರದೇವರನ್ನೇ ತನ್ನ ಪತಿಯನ್ನಾಗಿ ಪಡಿತಾಳೆ. ಆ ಪಾರ್ವತಿಯ ಕಥೆಯನ್ನು ಹೇಳುವ ಸಂದರ್ಭದಲ್ಲಿ, ವಿಶೇಷವಾಗಿ ಈ ಸಂದರ್ಭದಲ್ಲಿ ವಾಲ್ಮೀಕಿಗಳು ಒಂದು ಸ್ಕಂದನ ಉತ್ಪತ್ತಿ, ಸುಬ್ರಹ್ಮಣ್ಯನ ಜನನ ಹೇಗಾಯಿತು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ತುಂಬ ಪವಿತ್ರವಾದಂತಹ ಚರಿತ್ರೆ ಇದು ಅಂತ ಹೇಳ್ತಾರೆ. ಯಾರು ಈ ಸುಬ್ರಹ್ಮಣ್ಯನ ಸ್ಕಂದನ ಕಥೆಯನ್ನು ಕೇಳ್ತಾರೋ ಅವರ ಮನೆಯಲ್ಲಿ ಇದ್ದಂತಹ ಎಲ್ಲ ರೀತಿಯಾದ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಮದುವೆ ಆಗಿರಲಿಲ್ಲ ಅಂತ ಅಂದರೆ ಆ ಮದುವೆಗೆ ಪ್ರತಿಬಂಧಕವಾದಂತಹ ವಿಘ್ನಗಳು ಪರಿಹಾರ ಆಗಿ, ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗೋದು, ವಿದ್ಯೆ ಇಲ್ಲದೇ ಇರೋರಿಗೆ ವಿದ್ಯೆ ಸಿಗುವಂತಹದ್ದು, ಇದೆಲ್ಲವೂ ಕೂಡ ಈ ಚರಿತ್ರೆಯ ಶ್ರವಣವನ್ನು ಮಾಡಿದ್ದರ ಫಲ ಅಂತ ವಾಲ್ಮೀಕಿಗಳು ತಿಳಿಸ್ತಾ ಈ ಚರಿತ್ರೆಯನ್ನು ಹೇಳ್ತಾರೆ. ಸ್ಕಂದನ ಉತ್ಪತ್ತಿ ಅನೇಕ ಪುರಾಣಗಳಲ್ಲಿ ಬರುತ್ತೆ. ಭಾಗವತದಲ್ಲಿ, ಬೇರೆ ಬೇರೆ ಪುರಾಣಗಳಲ್ಲಿ, ಮಹಾಭಾರತದಲ್ಲಿಯೂ ಕೂಡ ನಾವು ನೋಡ್ತೀವಿ. ಎಲ್ಲದಕ್ಕೂ ಕೂಡ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಅದೆಲ್ಲವನ್ನೂ ಕೂಡ ನಾವು ಬೇರೆ ಬೇರೆ ಕಲ್ಪಗಳಲ್ಲಿ ಆದದ್ದು ಅಂತ ನಾವು ತಿಳಿದುಕೊಳ್ಬೇಕಾಗತ್ತೆ. ಯಾಕೆಂದರೆ ದೇವತೆಗಳಿಗೆ ಅನೇಕ ಬಾರಿ ಉತ್ಪತ್ತಿಯನ್ನು ನಾವು ಶಾಸ್ತ್ರದಲ್ಲಿ ಕಾಣ್ತೀವಿ. ಹಾಗಾಗಿ ಇಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿಗಳು ಹೇಳಬೇಕಾದ್ರೆ, ಒಮ್ಮೆ ಶಿವಪಾರ್ವತಿಯರು ತಪಸ್ಸನ್ನು ಮಾಡ್ತಾ ಇರಬೇಕಾದ್ರೆ ರುದ್ರದೇವರ ದೇಹದಿಂದ ತೇಜಸ್ಸು ಹೊರಗಡೆ ಬರುತ್ತಂತೆ. ಆ ಹೊರಬಂದಂತಹ ತೇಜಸ್ಸು ಎಷ್ಟು ಪ್ರಖರವಾಗಿರುತ್ತೆ ಅಂತ ಅಂದರೆ, ಪಾರ್ವತಿ ಹೇಳ್ತಾಳೆ, ರುದ್ರದೇವರ ಈ ತೇಜಸ್ಸನ್ನು ನನ್ನಿಂದ ಧಾರಣೆ ಮಾಡಲಿಕ್ಕಾಗೋದಿಲ್ಲ ಅಂತ. ದೇವತೆಗಳಿಗೆಲ್ಲ ಚಿಂತೆ ಶುರು ಆಗಿಬಿಡುತ್ತೆ, ಭಯ ಆಗುತ್ತೆ. ಯಾಕೆಂದರೆ ಆ ತೇಜಸ್ಸಿನ ಪ್ರಖರತೆ ಹೇಗಿರುತ್ತೆ ಅಂದರೆ, ಅದೇನಾದರೂ ರುದ್ರದೇವರ ದೇಹದಿಂದ ಹೊರಗಡೆ ಚೆಲ್ಲಿದರೆ ಇಡೀ 14 ಲೋಕಗಳೇ ಸುಡುವಂತಹ ಸ್ಥಿತಿ ಇರುತ್ತೆ. ಅಂತಹ ಪ್ರಖರವಾದಂತಹ ತೇಜಸ್ಸು. ಹಾಗಾಗಿ ಯಾವಾಗ ಪಾರ್ವತಿ ನನಗೆ ಇದನ್ನು ಧಾರಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕೈ ಚೆಲ್ಲಿ ಬಿಡ್ತಾಳೋ, ಆಗ ದೇವತೆಗಳೆಲ್ಲ ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ, ದಯಮಾಡಿ ಈ ತೇಜಸ್ಸನ್ನು ನಿಮ್ಮ ಒಳಗನೆ ಇಟ್ಕೊಳ್ಳಿ, ಇದನ್ನು ಹೊರಗಡೆ ಬಿಟ್ಟರೆ ಯಾರೂ ಕೂಡ ಇದನ್ನು ಧಾರಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ರುದ್ರದೇವರು ಆಯಿತು, ಆದರೆ ಸ್ವಲ್ಪ ತೇಜಸ್ಸು ದೇಹದಿಂದ ಹೊರಗಡೆ ಬಂದುಬಿಟ್ಟಿದೆ, ಅದನ್ನು ಯಾರಾದರೂ ಧಾರಣೆ ಮಾಡಲೇಬೇಕು ಅಂತ ಹೇಳ್ತಾರಂತೆ. ಆವಾಗ ದೇವತೆಗಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಹೋಗಿ ಭೂಮಿಯನ್ನು ಪ್ರಾರ್ಥನೆ ಮಾಡ್ತಾರಂತೆ. ಭೂಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ಭೂಮಿ ಆಯಿತು ಅಂತ ಅವಳು ಆ ರುದ್ರದೇವರ ತೇಜಸ್ಸನ್ನು ಧಾರಣೆ ಮಾಡಲಿಕ್ಕೆ ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಭೂಮಿಯಲ್ಲೆಲ್ಲ ಕಾಡ್ಗಿಚ್ಚು, ಬೆಂಕಿ ಹೊತ್ತಿಕೊಂಡು ಬಿಡುತ್ತಂತೆ. ಆ ಭೂಮಿಗೂ ರುದ್ರದೇವರ ತೇಜಸ್ಸನ್ನು ಧಾರಣೆ ಮಾಡಲಿಕ್ಕಾಗೋದಿಲ್ಲ. ಆಗ ದೇವರು ಅಗ್ನಿಯ ಬಳಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಆಗ ದೇವತೆಗಳ ಪ್ರಾರ್ಥನೆಯಂತೆ ಅಗ್ನಿ ಆ ರುದ್ರದೇವರ ತೇಜಸ್ಸನ್ನು ಧಾರಣೆ ಮಾಡ್ತಾನೆ. ಧಾರಣೆ ಮಾಡಿದ ಬಳಿಕ ಒಮ್ಮೆ ಏನಾಗುತ್ತೆ, ರುದ್ರದೇವರು ಪಾರ್ವತಿಯ ಜೊತೆಗೆ ಇನ್ನೂ ದೀರ್ಘವಾದ ತಪಸ್ಸನ್ನು ಮಾಡಬೇಕು ಅಂತ ಹಿಮಾಲಯದ ಎತ್ತರದ ಪ್ರದೇಶಕ್ಕೆ ಹೊರಟು ಹೋಗ್ತಾರಂತೆ. ಅಲ್ಲಿಯ ತನಕ ಏನಾಗಿರುತ್ತೆ ಅಂದರೆ, ಎಲ್ಲ ದೇವತೆಗಳ ಸೇನಾಪತಿಯಾದ
ಕಾರ್ಯವನ್ನು ರುದ್ರದೇವರು ವಹಿಸಿಕೊಂಡಿರ್ತಾರೆ. ರುದ್ರದೇವರು ಎಲ್ಲ ದೇವತೆಗಳ ಮುಂದಾಳುಗಳಾಗಿ ಅಸುರರೇನಾದರೂ ಆಕ್ರಮಣಕ್ಕೆ ಅಂತ ಬಂದಾಗ ತಾವೇ ಸೇನಾಪತಿಗಳಾಗಿ ಮುಂದೆ ನಿಂತು ದೇವತೆಗಳನ್ನು ರಕ್ಷಣೆ ಮಾಡ್ತಾ ಇರ್ತಾರೆ. ಯಾವಾಗ ರುದ್ರದೇವರೇ ತಪಸ್ಸಿಗೆ ಅಂತ ಹಿಮಾಲಯಕ್ಕೆ ಹೊರಟು ಬಿಟ್ಟರೋ ದೇವತೆಗಳಿಗೆ ಚಿಂತೆ ಆಗುತ್ತೆ, ಏನು ಮಾಡೋದೀಗ ಅಂತ. ಬ್ರಹ್ಮದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮದೇವರು ಹೇಳ್ತಾರೆ, ಏನು ಚಿಂತೆ ಮಾಡಬೇಡಿ, ಆ ರುದ್ರದೇವರ ದೇಹದಿಂದ ಬಂದ ತೇಜಸ್ಸೇನಿದೆ ಅದು ಅಗ್ನಿಯಲ್ಲಿ ಇದೆ ಅಲ್ವಾ, ಅಗ್ನಿಯ ಬಳಿ ಪ್ರಾರ್ಥನೆ ಮಾಡಿ ಆ ತೇಜಸ್ಸನ್ನು ಗಂಗೆ ಧಾರಣೆ ಮಾಡಬೇಕು. ಆಗ ಗಂಗೆ ಮೂಲಕ ಒಬ್ಬ ಅದ್ಭುತ ವ್ಯಕ್ತಿಯ ಸೃಷ್ಟಿಯಾಗುತ್ತೆ, ಅವನೇ ಮುಂದೆ ನಿಮ್ಮ ಸೇನಾಪತಿ ಆಗ್ತಾನೆ ಅಂತ ಬ್ರಹ್ಮದೇವರು ದೇವತೆಗಳಿಗೆ ಹೇಳಿ ಕಳಿಸ್ತಾರೆ. ಆಯಿತು ಅಂತ ದೇವತೆಗಳು ಬಂದು ಅಗ್ನಿಯ ಬಳಿ ಪ್ರಾರ್ಥನೆ ಮಾಡುತ್ತಾರೆ. ಅಗ್ನಿಯ ಬಳಿ ಪ್ರಾರ್ಥನೆಯನ್ನು ಮಾಡಿದಾಗ ಆಯಿತು ಅಂತ ಅಗ್ನಿ ತನ್ನಲ್ಲಿ ಇದ್ದಂತಹ ಆ ರುದ್ರದೇವರ ಪವಿತ್ರವಾದಂತಹ ತೇಜಸ್ಸನ್ನು ಗಂಗೆಗೆ ನೀಡ್ತಾನಂತೆ. ಆದರೆ ಗಂಗೆಗೂ ಕೂಡ ಅದನ್ನು ಧಾರಣೆ ಮಾಡಲಿಕ್ಕಾಗೋದಿಲ್ಲ. ಅದನ್ನು ಧಾರಣೆ ಮಾಡಲಿಕ್ಕಾಗದೆ ಆ ತೇಜಸ್ಸಿನ ಒಂದು ಪ್ರಖರತೆಯಿಂದ ಅವಳದನ್ನು ಕೈ ಚೆಲ್ಲಿ ಬಿಡ್ತಾಳೆ, ಕೈಯಲ್ಲಿ ಹಿಡ್ಕೊಳ್ಳಿಕ್ಕಾಗದೆ. ಅವಳ ಕೈಯಿಂದ ಜಾರಿ ಬಿದ್ದಿದ್ದರಿಂದ ಆ ನೆಲದಲ್ಲೇ ಸ್ಕಂದನ ಉತ್ಪತ್ತಿ ಆಗುತ್ತೆ. ಸ್ಕಂದ ಅಂತ ಅಂದರೆ ಸ್ಕಂದತ್ವಾತ್, ಆ ಕೈಯಿಂದ ಜಾರಿ ಕೆಳಗಡೆ ಬಿದ್ದಿದ್ದರಿಂದ ಅವನಿಗೆ ಸ್ಕಂದ ಅಂತ ಹೆಸರು ಬಂತು ಅಂತ. ಹಾಗಾಗಿ ಅವನು ಅಯೋನಿಜ, ಸ್ಕಂದ. ಯಾರೋ ತಾಯಿಯ ಗರ್ಭದಿಂದ ಹುಟ್ಟಿದಂತೆ ಅಲ್ಲ ಅವನು ಸೃಷ್ಟಿಯಾದದ್ದು. ಆ ರುದ್ರದೇವರ ತೇಜಸ್ಸಿನಿಂದ ಭೂಮಿಯಿಂದ ಅವನು ಸೃಷ್ಟನಾದಂತಹವನು.